ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕೆ ಗಂಗಾ ಇನ್ಫೋ ಚಾನಲ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನನ್ನ ಹೊಸ ಚಾನಲ್ ಆಗಿದೆ, ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನೀವು ಮಾಡೋ ಸಪೋರ್ಟ್ ತುಂಬ ಪ್ರೋತ್ಸಾಹ ನೀಡುತ್ತದೆ. ಸೊ ಇದೇ ರೀತಿ ತುಂಬ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಫಾಲೋ ಆಗಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದು ನಾವು ಚರ್ಚೆ ಮಾಡ್ತಿದ್ದೀವಿ ಭಾರತದ ಅಹಮದಾಬಾದಲ್ಲಿ ನಡೆದ ಫ್ಲೈಟ್ ನೇಮ್ AI-171 ಅಪಘಾತದ ಬಗ್ಗೆ. 12 ಜೂನ್ 2025 242 ಪ್ಯಾಸೆಂಜರ್ಸ್ ಮತ್ತು 12 ಜನ ಸಿಬ್ಬಂದಿಗಳನ್ನು ಒಳಗೊಂಡಂತಹ ಫ್ಲೈಟ್ ನೇಮ್ AI-171 ಅಹಮದಾಬಾದ್ನಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಲಂಡನ್ ಗ್ಯಾಟ್ವಿಕ್ ಏರ್ಪೋರ್ಟ್ಗೆ ಹೋಗಬೇಕಾಗುತ್ತದೆ. ಜೂನ್ 12, 2025 ಮಧ್ಯಾಹ್ನ 1:38 ಈ ಸಮಯಕ್ಕೆ ಟೇಕ್ ಆಫ್ ಆದ ಫ್ಲೈಟ್ ನೇಮ್ AI-171 ವಿಮಾನ ಯಾರೂ ಊಹಿಸದ ರೀತಿಯಲ್ಲಿ ವೆಸ್ಟರ್ನ್ ಸಿಟಿ ಆಫ್ ಅಹಮದಾಬಾದ್ನಲ್ಲಿ ಪೈಲಟ್ಗಳು ಮಾಡಿದ ಕೆಲವೊಂದು ಎರರ್ಗಳಿಂದ ವಿಮಾನ ತಲುಪಬೇಕಾದ ಸ್ಥಳಕ್ಕೆ ತಲುಪುವ ಮುನ್ನವೇ ಟೇಕ್ ಆಫ್ ಆದ ಕೆಲವು ನಿಮಿಷಗಳ ಬಳಿಕ ನೆಲಕ್ಕೆ ಬಿದ್ದು ದೊಡ್ಡ ಅಪಘಾತ ಸಂಭವಿಸುತ್ತದೆ. ವಿಮಾನ ಅಪಘಾತವೆಂದರೆ ಚಿಕ್ಕ ಅಪಘಾತವಲ್ಲ, ಏಕೆಂದರೆ ಈ ಅಪಘಾತದಲ್ಲಿ 30 ಜನ ಸಾವನ್ನಪ್ಪಿದ್ದಾರೆ ಎಂದು ಹೇಳಲ್ಪಟ್ಟಿದೆ. ಇದಕ್ಕೆ ಕಾರಣ ಪೈಲಟ್ಗಳು ಮಾಡಿದ ತಪ್ಪು ಎಂದು ನಾನು ಹೇಳ್ತಿಲ್ಲ, PlaneCrash.com info ಅವರೇ ಹಂಚಿಕೊಂಡಿದ್ದಾರೆ. PlaneCrash.info.com ದಾಖಲೆಯ ಪ್ರಕಾರ 50% ವಿಮಾನ ಅಪಘಾತಗಳಿಗೆ ಪೈಲಟ್ಗಳೇ ಕಾರಣಗಳಾಗಿದ್ದಾರೆ. ಈ ವಿಮಾನದ ಪೈಲಟ್ಗಳಾದಂತಹ ಕ್ಯಾಪ್ಟನ್ ಸುಮಿತ್ ಸುಬರ್ವಾಲ್ ಮತ್ತು ಕೋ ಪೈಲಟ್ ಆದಂತಹ ಕ್ಲೈವ್ ಕುಂಡರ್ ಅವರು ಈ ವಿಮಾನದ ಪೈಲಟ್ಗಳಾಗಿದ್ದರು. ನಮ್ಮ ಭಾರತದಲ್ಲಿ ಮೊದಲು 50ಕ್ಕೂ ಹೆಚ್ಚು ವಿಮಾನಗಳು ಅಪಘಾತಕ್ಕೆ ಒಳಗಾಗಿವೆ. ಇದಕ್ಕೂ ಮುನ್ನ ಭಾರತದಲ್ಲಿ 2020ರಲ್ಲಿ ಏರ್ ಇಂಡಿಯನ್ ಎಕ್ಸ್ಪ್ರೆಸ್ ಎಂಬಂತಹ ವಿಮಾನವು ಅಂಗಸಂಸ್ಥೆಯ ಪ್ರಯಾಣಿಕ ವಿಮಾನ ಮಳೆಯಿಂದ ದಕ್ಷಿಣ ಭಾರತದ ಕೇರಳ ರಾಜ್ಯದಲ್ಲಿ ಗೋಚರತೆಗೆ ಕಳಪೆಯಾಗಿದ್ದು, ಆ ಅಪಘಾತದಲ್ಲಿ ಸುಮಾರು 17 ಜನ ಸಾವನ್ನಪ್ಪಿದ್ದಾರೆ ಮತ್ತು ಈ ದುರ್ಘಟನೆಯು 2020ರಲ್ಲಿ ನಡೆದ ಘಟನೆಯಾಗಿದೆ. ಏರ್ ಇಂಡಿಯನ್ ಎಕ್ಸ್ಪ್ರೆಸ್ ಫ್ಲೈಟ್ 1344 ಎಂಬ ಹೆಸರನ್ನುಳ್ಳ ಅಂತಾರಾಷ್ಟ್ರೀಯ ವಿಮಾನವು 184 ಪ್ಯಾಸೆಂಜರ್ಸ್ ಮತ್ತು 6 ಸಿಬ್ಬಂದಿಗಳನ್ನು ಒಳಗೊಂಡಿತ್ತು. ಇದು ದುಬೈದಿಂದ ಹೊರಟು ಲ್ಯಾಂಡಿಂಗ್ ಟೈಮಲ್ಲಿ 7 ಆಗಸ್ಟ್ ಪೈಲಟ್ಗಳ ಎರರ್ನಿಂದ ವಿಮಾನವು ನೆರಳಕ್ಕುರುಳಿ ದೊಡ್ಡ ಅಪಘಾತ ಸಂಭವಿಸಿತ್ತು. ಇನ್ನು ಇದು ಬಿಟ್ಟರೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲೇನ್ ಕ್ರ್ಯಾಶ್ ಅಂದರೆ ಅತ್ಯಂತ ದುರಂತ ಮತ್ತು ದೊಡ್ಡ ವಿಮಾನ ಅಪಘಾತವು 1977ರಲ್ಲಿ ಸ್ಪೇನ್ನಲ್ಲಿ ನಡೆದ ಟೆನರೈಫ್ ವಿಮಾನ ನಿಲ್ದಾಣ ದುರಂತವಾಗಿದೆ. ಈ ಅಪಘಾತವು ವಾಯುಯಾನ ಇತಿಹಾಸದಲ್ಲಿ ಅತ್ಯಂತ ಮಾರಕವಾಗಿದ್ದು 580 ಸಾವುಗಳು ಸಂಭವಿಸಿವೆ. ಸೊ ಹೀಗಾಗಿ ಘಟನೆಗಳನ್ನು ಪರಿಹಾರಗೊಳಿಸಲು ತಾಂತ್ರಿಕಗಳುಳ್ಳ ವರ್ಧಿತ ಸುರಕ್ಷಾ ಪೆಟ್ರೋಲ್ಗಳು ಮತ್ತು ಸುಧಾರಿತ ಪ್ರತಿಕ್ರಿಯೆಗಳನ್ನು ಒಳಗೊಳಿಸಬೇಕಾಗುತ್ತದೆ. ತಂತ್ರಜ್ಞಾನ ಎಷ್ಟು ಮುಂದುವರೆದರೂ ಇಂತಹ ಸಂಭಾವನೆಗಳು ತುಂಬಾ ನೋವು ಸಾವುಗಳನ್ನು ಉಂಟು ಮಾಡುತ್ತದೆ. ಹಾಗಾಗಿ ಸಿಸ್ಟಮ್ ಈ ವಿಷಯಗಳ ಬಗ್ಗೆ ತುಂಬಾ ಚರ್ಚಿಸಬೇಕಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ಮಾಡುವ ಈ ಸಪೋರ್ಟ್ ನನಗೆ ಮುಂದೆ ಮಾಡುವ ವಿಡಿಯೋಗಳಿಗೆ ಎಷ್ಟೋ ಮೋಟಿವೇಶನ್ ಆಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.